ಪಾಲಿಕೆಯ ಅಂತಿಮ ಗಡುವಿಗೂ ಜಗ್ಗದ ಬೀದಿ ವ್ಯಾಪಾರಿಗಳು. ಕೊನೆಯ ಗಡುವು ನೀಡಿ ಖಡಕ್ ಎಚ್ಚರಿಕೆ ಕೊಟ್ಟ ಅಧಿಕಾರಿಗಳು. ಮಹಾನಗರ ಪಾಲಿಕೆ ಯಾವ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಆತರ ಏನು ಇದು ಮಾಡೋದಿಲ್ಲ. ಯಾರೇ ಆಗಿರ್ಲಿ ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ ವ್ಯಾಪಾರ ಮಾಡ್ಕೊಳ್ಬೇಕು ಅಷ್ಟೇನೆ. ಏನೋ ಹಬ್ಬಗಳು ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊಂಡಿದ್ದಾರೆ. ಇದೇ ಲಾಸ್ಟ್. ಪದೇ ಪದೇ ನಾವು ನಮ್ JCB ನಮ್ ಮ್ಯಾನ್ ಪವರ್ ಎಲ್ಲ ತಂದು ವೇಸ್ಟ್ ಮಾಡಕ್ ನಾವು ರೆಡಿ ಇಲ್ಲ. ಆಮೇಲೆ ಇವ್ರು ಕೇಳಿದಕ್ಕಿಂತ ಮತ್ತೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದೀವಿ. ಇವ್ರು ಸೋಮವಾರಕ್ಕೆ ತಕ್ಕತ್ತೀವಿ, ನಾವೇ ಮಂಗಳವಾರದವರೆಗೂ ಕೊಟ್ಟಿದೀವಿ. ಎಸ್ ವೀಕ್ಷಕರೇ, ಹಾಸನ ಜಿಲ್ಲೆಯ ನಗರ ವ್ಯಾಪ್ತಿಯಲ್ಲಿ ಬರುವ ಕಟ್ಟಿನಕೆರೆ ಮಾರ್ಕೆಟ್ನ ಎರಡು ಬದಿಯ ರಸ್ತೆಯಲ್ಲಿ ಕೆಲ ಬೀದಿ ವ್ಯಾಪಾರಿಗಳು ಅನಧಿಕೃತವಾಗಿ ಅಂಗಡಿಗಳನ್ನ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಸಂಚಾರಕ್ಕೆ ತೊಂದರೆ ಮತ್ತು ಪಾದಚಾರಿಗಳಿಗೆ ತೊಂದರೆಯಾಗ್ತಾ ಇದೆ ಎಂಬ ಆರೋಪ ಬಂದ ಹಿನ್ನೆಲೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಹಿಂದೆ ಗಡುವನ್ನ ನೀಡಿದ್ರು. ಹಬ್ಬದ ಕಾರಣ ವ್ಯಾಪಾರಿಗಳೇ ಒಂದು ವಾರ ಸಮಯವನ್ನ ತೆಗೆದುಕೊಂಡಿದ್ರು. ಆದ್ರೆ ಒಂದು ವಾರ ಮುಗಿದಿದ್ರೂ ಕೂಡ ವ್ಯಾಪಾರಿಗಳು ಒತ್ತುವರಿಯನ್ನ ತೆರವು ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಇಂದು JCBಯ ಸಮೇತ ಪಾಲಿಕೆಯ ಅಧಿಕಾರಿಗಳು ಮಾರ್ಕೆಟ್ಗೆ ತೆರಳಿದ್ರು. ಈ ವೇಳೆ ವ್ಯಾಪಾರಸ್ಥರು ಇದೊಂದು ವಾರ ಗಡುವನ್ನ ನೀಡಿ ಸಾಕೆಂದು ಕೇಳಿಕೊಂಡಿದ್ರು. ಈ ಹಿನ್ನೆಲೆ ಇಂದು ಕೂಡ ವ್ಯಾಪಾರಿಗಳಿಗೆ ಪಾಲಿಕೆಯ ಅಧಿಕಾರಿಗಳು ಫೈನಲ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಮೇಡಮ್ ಹೇಳಿದ್ರು ಒಂದು ವಾರದ ಆಚೆಗೆ ಬಂದಿದ್ರು. ಬಂದವ್ರು ಹೇಳಿದ್ರು ಎಲ್ಲ ತಗೊಂಡ್ಕೊಡಿ ಅಂತ. ನಾವು ಅದಕ್ಕೆ ಒಂದು ವಾರ ಟೈಮ್ ತಗೊಂಡಿದ್ದು. ಅದೇನಿದು ಮೊನ್ನೆ ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇತ್ತು, ಮತ್ತೀಗ ನಮಗೆ ಶಿವರಾತ್ರಿ ಹಬ್ಬ ಇದೆ. ಹಂಗಾಗಿ ಮೇಡಮ್ ಹತ್ರ ಒಂದು ವಾರ ಎಕ್ಸ್ಟ್ರಾ ಟೈಮ್ ತಗೊಂಡಿದ್ವಿ. ಅವ್ರು ಬರೋದ್ರೊಳಗೆಲ್ಲ ತೆರವುಗೊಳಿಸ್ತೀವಿ, ಯಾವುದೇ ಕಾರಣಕ್ಕೂ ಅಡ್ಡಿ ಮಾಡೋಣ. ಸರ್, ಈಗ ಬಾತ್ರೂಮು ಇಲ್ಲಿ ಶೌಚ ವ್ಯವಸ್ಥೆ ಹಾಸನ ಅಪ್ಗ್ರೇಡ್ ಮಹಾನಗರ ಪಾಲಿಕೆಗೆ ಹೋದ್ರು ಇನ್ನು ನಗರಸಭೆಗಿರೋ ಅಷ್ಟು ವ್ಯವಸ್ಥೆ ಇಲ್ಲಿ ಇಲ್ದಂಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೆಂಗ್ ಓಡಾಡಕ್ಕೆ ಆಗಲ್ಲ, ಬೈಕ್ ಇಲ್ಲ ಈಗೆಲ್ಲ ಇದೆಲ್ಲ ಓಡಾಡಕ್ಕೂ ಆಗಲ್ಲ. ಇಲ್ಲಿ ಹೆಂಗೆ ಎಲ್ಲ ಕ್ಲೀನ್ ಮಾಡಿಸಿ ನಾವು ಮೇಡಮ್ ಹೇಳಿದಂತೆ ಅವ್ರಿಗೆ ಬೆಲೆ ಕೊಟ್ಟು ನಾವೆಲ್ಲ ರೆಡಿ ಮಾಡಿಸ್ತೀವಿ. MLA ಅವರು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಹಂಗಾಗಿ ನಾವು ಬಾಬಣ್ಣವರು ಎಲ್ಲ ರೆಡಿ ಮಾಡಿಸ್ತೀವಿ. ನೀವಾಗೆ ಇದು ಮಾಡಕ್ಕೆ ನಾವಾಗೆ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಇನ್ನು ಈ ರಸ್ತೆಯು ಹೆಚ್ಚು ಸಾರ್ವಜನಿಕರು ವಾಹನಗಳು ಓಡಾಡುವ ರಸ್ತೆಯಾಗಿದ್ದು ಟ್ರಾಫಿಕ್ ಸಮಸ್ಯೆಯಿಂದ ಆಂಬ್ಯುಲೆನ್ಸ್ ಹೋಗಲು ತೊಂದರೆಯಾಗಬಹುದು. ಏನಾದ್ರೂ ಅಪಘಾತಗಳು ಆದ್ರೆ ಯಾರು ಹೊಣೆಯಾಗ್ತಾರೆ? ಮಾರುಕಟ್ಟೆ ಸ್ವಚ್ಛವಾಗಿಟ್ರೆ ಗ್ರಾಹಕರು ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಲು ಮುಂದಾಗ್ತಾರೆ. ವ್ಯಾಪಾರಸ್ಥರ ಮನವಿಗೆ ಸ್ಪಂದಿಸಿದ ಪಾಲಿಕೆಯ ಅಧಿಕಾರಿಗಳು ಕೊನೆಯ ವಾರ್ನಿಂಗ್ ಅನ್ನ ಕೊಟ್ಟು JCBಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಹಾಸನ ಮಹಾನಗರ ಪಾಲಿಕೆಯಿಂದ ನೀವು ಎಲ್ಲರೂ ನೋಡಿದ್ರಿ. ಲಾಸ್ಟ್ ಒಂದು ವಾರದ ಹಿಂದೆ ಬಂದು ತೆರವುಗೊಳಿಸೋದಕ್ಕೆ ನೋಡಿದ್ವಿ. ಎಲ್ಲ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಜೊತೆಗೆ ಎಲ್ಲ ಒಂಥರ ಕೊಂಪೆ ತರ ಮಾಡ್ಕೊಂಡಿದ್ದಾರೆ. ಇದೊಂದು ಇತಿಹಾಸ ಇರೋವಂಥ ಕಟ್ಟಿನಕೆರೆ ಮಾರ್ಕೆಟು, ಅದನ್ನ ವಿರೂಪಗೊಳಿಸ್ಕೊಂಡಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು. ಸೊ ದಯವಿಟ್ಟು ಅವರಿಗೆ ನಾ ಹೇಳ್ತಾ ಇದೀವಿ, ಪದೇ ಪದೇ ಮಹಾನಗರ ಪಾಲಿಕೆ ಬಂದು ನಿಮ್ಮ ಹತ್ರ ನಿಮಗೆ ಟೈಮ್ ಕೊಟ್ಟು ಹೋಗೋಕ್ಕಾಗಲ್ಲ. ಈಗ ಇವ್ರೇನಿದ್ದಾರೆ ಈ ಮುಖಂಡರು ಇಲ್ಲಿರೋರೆಲ್ಲ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಂಗಳವಾರದಷ್ಟರಲ್ಲಿ ತೆಗೆದುಕೊಳ್ತೀವಿ, ಇಲ್ಲ ಮಂಗಳವಾರ ಈ ಮಂಗಳವಾರ ಅಷ್ಟರಲ್ಲಿ ನಾಳೆಗೆ 8 ದಿವಸಕ್ಕೆ ಇದೇ ಸಮಯಕ್ಕೆ ಬಂದು ನಮ್ಮ ಯಾರನ್ನು ಕೇಳಬೇಡಿ, ಎಲ್ಲ ನಿಮ್ಮ JCB ತಂದು ತೆರವುಗೊಳಿಸಿ ಅಂತ ಕಮಿಟ್ ಆಗಿದ್ದಾರೆ. ಸೊ ಆ ಕಮಿಟ್ಮೆಂಟನ್ನ ಇವಾಗ ನಿಮ್ಮ ಮುಂದೆ ಕೂಡ ಹೇಳ್ತಾ ಇದ್ದಾರೆ. ನಾನು ವ್ಯಾಪಾರಸ್ಥರಿಗೆ ಕಿವಿ ಮಾತು ಹೇಳೋದು, ನೀವು ವ್ಯಾಪಾರ ಮಾಡೋ ಜಾಗ ಅಚ್ಚುಕಟ್ಟಾಗಿರಬೇಕು. ನೀವು ವ್ಯಾಪಾರ ಮಾಡೋ ಜಾಗಕ್ಕೆ ರಸ್ತೆ ಅಪ್ರೋಚ್ ರೋಡ್ಗಳು ಕ್ಲೀನ್ ಆಗಿದ್ರೆ ಅಟ್ಲೀಸ್ಟ್ ಒಂದು 2 ವೀಲರ್ ತಂದು ನಿಲ್ಲಿಸ್ಕೊಳ್ಳೋ ಅಂತ ವ್ಯವಸ್ಥೆ ಇರಬೇಕು. ಹಂಗಿದ್ರೆ ಮಾತ್ರ ಗ್ರಾಹಕರು ನಿಮ್ಮ ಹತ್ರ ಬರ್ತಾರೆ. ಇಲ್ಲ ಅಂತಂದ್ರೆ ಈಗೆಲ್ಲ ಕಡೆ ರಿಂಗ್ ರೋಡ್ ಫ್ರೀ ಆಗಿದೆ. ಅಲ್ಲಿ ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ ಇದಾವೆ. RC ರೋಡು, ಡೈರಿ ಸರ್ಕಲ್, ವಿಜಯನಗರ, ಅಲ್ಲೆಲ್ಲ ಬಡಾವಣೆಗಳಲ್ಲೇ ಯಾಕೆ ಬರ್ತಾರೆ? ಈ ಸಂದಿಲ್ ಬಂದು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಈ ಸಂದಿ ಗುಂದಿಲಿ ಇಲ್ಲಿ ಹೊಡೆದಾಡ್ಕೊಂಡು ಯಾಕೆ ಗ್ರಾಹಕರು ಬರಬೇಕು? ಗ್ರಾಹಕರನ್ನ ಸೆಳೆಯೋದು ಇಲ್ಲಿ ವ್ಯಾಪಾರಸ್ಥರ ಕೈಯಲ್ಲಿದೆ. ಮಹಾನಗರ ಪಾಲಿಕೆ ಯಾವ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಆ ಥರ ಏನು ಇದು ಮಾಡೋದಿಲ್ಲ. ಯಾರೇ ಆಗಿರಲಿ ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ ವ್ಯಾಪಾರ ಮಾಡ್ಕೋಬೇಕು ಅಷ್ಟೇನೆ. ಇದು ನಮ್ಮ ವಿನಂತಿ ಕೂಡ. ಸುಮ್ಮನೆ ಎಲ್ಲರೂ ಬಡವರು ಅಂತಾರೆ. ಯಾರು ಒಂದು ಆಕ್ಸಿಡೆಂಟ್ ಆಗಿ ಸತ್ರ ಜೀವಕ್ಕೆ ಯಾರಾದ್ರೂ ಬೆಲೆ ಕಟ್ಲಿಕ್ಕೆ ಆಗುತ್ತಾ? ನೀವು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಅಥವಾ ಒಂದು ಆಂಬುಲೆನ್ಸ್ ಹೋಗ್ಬೇಕಪ್ಪ ಅರ್ಜೆಂಟಿಗೆ, ನೀವು ಹಿಂಗೆಲ್ಲ ಬ್ಲಾಕ್ ಮಾಡ್ಕೊಂಡ್ರೆ ನಿಮ್ಮಲ್ಲೇ ಯಾರಿಗೋ ಹುಷಾರಿಲ್ದಂಗೆ ಆಗುತ್ತೆ. ಆಲ್ ಆಫ್ ಎ ಸಡನ್ ಹೆಂಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀರಾ ನೀವು? ಅಷ್ಟೊಳಗಡೆ ಕೂತಿರೋರಿಗೆ ಇತ್ತೀಚೆಗೆ ಕಾಯಿಲೆ ಯಾವಾಗ ಬರ್ತಾ ಇದೆ ಗೊತ್ತಿಲ್ಲ. ಸೊ ಅದನ್ನ ಇಲ್ಲಿರೋರು ಯೋಚಿಸ್ಬೇಕು. ಯೋಚಿಸ್ಕೊಂಡು ಸರಿ ಮಾಡ್ಕೋಬೇಕು. ಇಲ್ಲೊಂದು ಇವರೆಲ್ಲ ಹಿರಿಕರು ಇಲ್ಲಿ ಹಳೆ ಇವರಿದ್ದಾರೆ, ಇವರೆಲ್ಲ ಒಪ್ಕೊಂಡಿದ್ದಾರೆ ಕಮಿಟ್ಮೆಂಟು. ಮಂಗಳವಾರ ನೀವೆಲ್ಲರೂ ಬನ್ನಿ. ಮಂಗಳವಾರ ಇದು ಸ್ವಚ್ಛ ಆಗಿರೋದನ್ನ ಒಂದ್ಸತಿ ನಾವು ಖುಷಿಯಿಂದ ನಾಳೆಗೆ 8 ದಿವಸಕ್ಕೆ ಬನ್ನಿ. ಎಲ್ಲರೂ
ಒಂದ್ ವೇಳೆ ಇವರು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವೆಲ್ಲ ಸೇರಿ ಇವ್ರಿಗೊಂದು ಅಪ್ರಿಷಿಯೇಟ್ ಮಾಡೋಣ, ಇಲ್ಲ ಅಂತಂದ್ರೆ JCB ನಲ್ಲಿ ಇದನ್ನ ನೀವು ನ್ಯೂಸ್ ಮಾಡ್ಕೊಳ್ಳಿ. JCB ಇವತ್ತು ಇವರಿಗೆ ಇವತ್ತು ಟೈಮ್ ಕೊಟ್ಟು ಹೋಗಿದ್ವಿ, ಇವತ್ತು ತೆರವು ಒಂದ್ ವಾರದ ಹಿಂದೆನೆ ಸಮಯ ಕೊಟ್ಟಿದ್ವಿ. ಹಂಗಾಗಿ ನಮ್ JCB ತಂದು ತೆರವುಗೊಳ್ಸಕ್ ಹೋದ್ವಿ. ಏನೋ ಹಬ್ಬಗಳು ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊಂಡಿದ್ದಾರೆ. ಇದೇ ಲಾಸ್ಟ್. ಪದೇ ಪದೇ ನಾವು ನಮ್ JCB ನಮ್ ಮ್ಯಾನ್ ಪವರ್ ಎಲ್ಲ ತಂದು ವೇಸ್ಟ್ ಮಾಡಕ್ ನಾವು ರೆಡಿ ಇಲ್ಲ. ಆಮೇಲೆ ಇವ್ರು ಕೇಳಿದಕ್ಕಿಂತ ಮತ್ತೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದೀವಿ. ಇವ್ರು ಸೋಮವಾರಕ್ಕೆ ತಕ್ಕತ್ತೀವಿ ಅಂದ್ರೆ ನಾವೇ ಮಂಗಳವಾರದವರೆಗೂ ಕೊಟ್ಟಿದ್ದೀವಿ. ಮಂಗಳವಾರ ನಾವು ಬರ್ತೀವಿ. ಈಗ ಇವ್ರುಗಳು ನಮ್ಮ ಎಲ್ಲ ಕಟ್ಟಿನಕೆರೆ ಮಾರ್ಕೆಟ್ ಅವ್ರ ಪರವಾಗಿ ಇವರಿಬ್ರು ಕಮಿಟ್ಮೆಂಟ್ ಆಗ್ತಾರೆ ನಿಮ್ಗಳ ಮುಂದೆ. ಇನ್ನು ಮುಂದಿನ ಮಂಗಳವಾರ ನೀವುಗಳು ಒತ್ತುವರಿಯನ್ನ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ JCBಯಿಂದ ಡೆಮಾಲಿಷ್ ಮಾಡಿಸ್ತೇನೆ ಎಂದು ವ್ಯಾಪಾರಸ್ಥರಿಗೆ ಅಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. MD ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.